ಪ್ರಜ್ವಲ್ ರೇವಣ್ಣ ಮಜಾ ಮಾಡಲಿಕ್ಕೆ ಹಾಂಟಿಯರನ್ನ ದುಡ್ಡಿಗಾಗಿ ಬಳಸ್ಕೊತಿದ್ದ ಎನ್ನುವ ಆರೋಪ ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಅಶ್ಲೀಲ ವಿಡಿಯೋ ಪ್ರಜ್ವಲ್ ರೇವಣ್ಣದ್ದು 2000 ಇದೆ ಅನ್ನುವ ಆರೋಪ ಕೇಳಿಬಂದಾಗಿನಿಂದ ಇದೀಗ ಒಂದು SIT ತಂಡವನ್ನು ರಚನೆ ಮಾಡಿದ್ದು ಕೂಡ ಇಲ್ಲಿಗೆ 1 ತಿಂಗಳಾದರೂ ಕೂಡ ವಿದೇಶದಲ್ಲಿ ಅಡಗಿ ಕುಳಿತಿದ್ದಂತಹ ಪ್ರಜ್ವಲ್ ರೇವಣ್ಣ ದಿಢೀರೆಂದು ಪ್ರತ್ಯಕ್ಷರಾಗಿದ್ದರು. ಲೈವ್ ಮುಖಾಂತರ ತಮ್ಮ ಕುಟುಂಬದ ಬಗ್ಗೆ ಒಂದು ಕ್ಷಮೆಯನ್ನು ಯಾಚಿಸಿ ಇದೀಗ 31ನೇ ತಾರೀಕು SIT ಮುಂದೆ ತನಿಖೆಗೆ ಒಂದು ಸಪೋರ್ಟ್ ಅನ್ನು ಮಾಡ್ತೀನಿ ಎನ್ನುವ ಮಾತನ್ನು ಕೂಡ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಏರ್ಪೋರ್ಟ್ಗೆ ಬರೋದಕ್ಕೆ ಫ್ಲೈಟ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ದು ಇದೀಗ SIT ಕೂಡ ಅದನ್ನ ತನಿಖೆ ಮಾಡ್ತಾ ಇದೆ ವೀಕ್ಷಕರೇ. ಈ ಬರುವ ನಿರೀಕ್ಷೆಯಲ್ಲಿ ಕೂಡ SIT ತಂಡ ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಈ ರೀತಿ ಮಾಡಿರುವುದು ಜನರ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅತಿ ಕಠಿಣ ಶಿಕ್ಷೆಯನ್ನು ಗುರುತಿಸಬೇಕು. ಈ ರೀತಿ ಮಾಡುವುದು ತಪ್ಪು. ಅವರ ಹೆಣ್ಣು ಮಕ್ಕಳ ಭವಿಷ್ಯ ಏನಾಗಿದೆ ಎಂಬ ಪರಿಸ್ಥಿತಿಯನ್ನ ಯಾರು ಕೂಡ ಅರ್ಥ ಮಾಡಿಕೊಂಡಿಲ್ಲ. ಈ ರೀತಿ ಬಳಸಿಕೊಂಡು ಅವರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹಣದ ಆಮಿಷದಲ್ಲಿ ಇದೀಗ ಹಣದ ಒಂದು ಕೊರತೆಯಿಂದ ಅವರ ಹಣದಿಂದ ಬಳಸಿಕೊಂಡಿದ್ದಾರೆ ಆ ಮಹಿಳೆಯರನ್ನ ಎಂಬ ಆರೋಪ ಕೂಡ ಇದೀಗ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ನಿಮ್ಮ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಏನು ಹೇಳ್ತೀರಾ? ಅವರನ್ನ ಅರೆಸ್ಟ್ ಮಾಡಿದ ತಕ್ಷಣ ಅವರು ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಕಠಿಣವಾದ ಶಿಕ್ಷೆ ವಿಧಿಸಬೇಕಾ? ಇದೀಗ ತಪ್ಪೇ ಮಾಡಿಲ್ವಾ? ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.